ಆಗಿ ಅದಾದ ನಂತರ ಹಲವಾರು ರಿಯಾಲಿಟಿ ಶೋಗಳ ನಂತರ ಇವತ್ತು ಹೀರೋ ಆಗಿ ವೇದಿಕೆ ಮೇಲೆ ನಿಂತ್ಕೊಂಡಿದ್ದಾರೆ ನಮ್ಮ ನೆಚ್ಚಿನ ಮಡೆನೂರ್ ಮನು. ಈ ಸಿನಿಮಾಗೋಸ್ಕರ ತುಂಬಾನೇ ಎಫರ್ಟ್ ಹಾಕಿದ್ದಾರೆ. ಅವರ ಬಾಡಿ ಆಗಿರ್ಬೋದು, ಸರಿ ಹೇಳಿದ್ರು ಹೊಟ್ಟೆ ಕಟ್ ಮಾಡ್ಕೊಂಡಿದ್ದಾರೆ ಅಂತ 2 ವರ್ಷಗಳ ಕಾಲ ಜಿಮ್ ಅಲ್ಲಿ ಸತತವಾಗಿ ಟ್ರೈನಿಂಗ್ ಮಾಡಿ ಈ ಸಿನಿಮಾಗೋಸ್ಕರ ಅಷ್ಟು ಡೆಡಿಕೇಶನ್ ಅವರ ಕಣ್ಣಲ್ಲೇ ಕಾಣಿಸ್ತಿದೆ. ಆ ಒಂದು ಫೈರ್, ಆ ಒಂದು ಹಾರ್ಡ್ ವರ್ಕ್. ಸೊ ಮನು, ಈ ಜರ್ನಿಗೆ ಸಾಕ್ಷಿಯಾಗಿ ಪ್ರತಿಯೊಬ್ರು ಇಲ್ಲಿದಾರಲ್ಲ, ಅದು ನಿಮ್ಮ ಗ್ರೇಟ್ನೆಸ್. ನಿಮ್ಮ ಆರ್ಕೆಸ್ಟ್ರಾ ಕಲಾವಿದರಿಂದ ಹಿಡಿದು ನಿಮಗೆ ಸಪೋರ್ಟ್ ಮಾಡಕ್ಕೆ ಬಂದಿರುವಂತಹ ಸೋಷಿಯಲ್ ಮೀಡಿಯಾದವರು, ಬೇರೆ ಸಿನಿಮಾ ತಂಡದವರು, ಇವರೆಲ್ಲರೂ ಇಲ್ಲಿ ಬಂದಿರೋದು ಅದೇ ಹೇಳುತ್ತೆ ನೀವು ಏನು ಅಂತ. ದಟ್ ಇಸ್ ಸೋ ಸ್ವೀಟ್. ಕಂಗ್ರ್ಯಾಚುಲೇಷನ್ಸ್. ಸೊ ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಹೆಮ್ಮೆಯ ಮಾತುಗಳು. ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಮ್ಮನ್ನ ಪ್ರೀತಿಸಿ ಅರಸಿ ಕರ್ನಾಟಕದ ಜನತೆಗೆ ಗೊತ್ತು ಮಾಡ್ತಾರಂತ ಮಾಧ್ಯಮ ಮಿತ್ರರಿಗೆ, ಹಾಗೆ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ದೂರದಿಂದ ಎಲ್ಲೆಲ್ಲಿಂದ ಬಂದಿದ್ದಾರೆ ಪ್ರೀತಿಯಿಂದ ಎಲ್ಲ ನನ್ನ ಸ್ನೇಹಿತರು, ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಕೂಡ, ಹಾಗೆ ವಿಶೇಷವಾಗಿ ನನ್ನ ಜರ್ನಿಯಲ್ಲಿ ಆರ್ಕೆಸ್ಟ್ರಾದಲ್ಲಿ ಬಂದಂತ ಎಲ್ಲ ಪ್ರೀತಿಯಿಂದ ಸಿಂಗರ್ಸ್ ಆಗಿರ್ಬೋದು, ನಮ್ಮ ಡ್ರಮ್ಸ್ ಎಲ್ಲ ಪ್ರತಿಯೊಬ್ಬರಿಗೂ, ಹಾಗೂ ನಮ್ಮ ಬ್ಯಾನರ್ ಜೊತೆ ನಮ್ಮ ಮನದ ಕಡಲು ಟೀಮ್ ಒಂದೇ ಒಂದು ಕರೆಗೆ ಓಡಿ ಪ್ರೀತಿಯಿಂದ ಒಂದು ಆಶೀರ್ವದಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ಹಾಗೆ ಉಡಾಲ ಟೀಮ್ 3 ಒಂದೇ ಸರ್. ಏನೇ ಇದ್ರು ನೀವು ಪ್ರಮೋಷನ್ ಅಲ್ಲಿ ನಾವು ಹೇಳ್ತೀವಿ, ಎಲ್ಲ ಒಟ್ಟಿಗೆ ಒಂಥರ ಊರಲ್ಲಿ ವರ್ಸ್ಟಾರ್ಟ್ ಮಾಡ್ತಾರಲ್ಲ, ಮಾಡ್ಕೊಂಡು ಹೋಗ್ಬಿಡೋಣ ಸರ್, ಎಲ್ಲ ಒಂದೇ ಅನ್ಕೊಂಡು ಕಾರ್ಯಕ್ರಮನ ಮಾತಾಡ್ತಾ ಇದ್ದೀನಿ. ಈಗ ಮೊದಲಿಗೆ ನಮಗೆ ಈ ಒಂದು ಏನಾದ್ರು ಒಂದು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಲಾಂಚ್ ಆಗ್ಬೇಕು, ಹೀರೋ ಆಗ್ಬೇಕು. ನಾನು ಸುಮಾರು 4-5 ಸಿನಿಮಾ ಏನೇನೋ ಮಾಡಿದೆ, ಯಾವ ಬೆಳಕಿಗೆ ಬರಲಿಲ್ಲ. ಕಾರಣ ಬರ್ಲಿ ಒಂದು ರೌಂಡ್ ಚಪ್ಪಾಳೆ. ನಾವು ನಿಮ್ ಜೊತೆಗಿದ್ದೀವಿ ಅಂತ. ಕಂಗ್ರ್ಯಾಚುಲೇಷನ್ಸ್ ಮನು, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಬರ್ಲಿ. ಮೊದಲಿಗೆ ನಮಗೆ ಭಟ್ರು ಸರ್ ನನಗೆ ಗಾಡ್ ಫಾದರ್. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಲಾಂಚ್ ಆಗೋದು ಯಾವ್ದಾದ್ರು ಒಂದು ದೊಡ್ಡ ಬ್ಯಾನರ್ ಲಾಂಚ್ ಆಗ್ಬೇಕು ಅನ್ನೋದೊಂದು ಆಸೆ ಇತ್ತು. ಅದಕ್ಕೆ ನಮ್ಮ ಸರ್ ಆಶೀರ್ವಾದ ಮಾಡಿದ್ರು. ಅದ್ರ ಜೊತೆಗೆ ಯಾರಾದ್ರೂ ನಮಗೆ ಪ್ರೀತಿಯಿಂದ ಸಿನಿಮಾನ ಪ್ರೀತಿಸ್ಬೇಕು, ಆಮೇಲೆ ನನ್ನನ್ನ ಪ್ರೀತಿಸ್ಬೇಕು ಅನ್ನೋದು ನಾನು ಯಾವ್ದಾದ್ರು ಒಂದು ಇದು ಮಾಡಿದಾಗ ಸಂತೋಷ್ ಸರ್, ನಮ್ಮ ವಿದ್ಯಾಕ, ನಿಜವಾಗ್ಲೂ ಅವರಿಗೆ ದೊಡ್ಡ ನಮಸ್ಕಾರ ಮಾಡ್ತೀನಿ. ಒಬ್ಬ ಹೊಸೊಬ್ಬರಿಗೆ ಇಷ್ಟು ದೊಡ್ಡ ಬಜೆಟ್, ಇಷ್ಟು ದೊಡ್ಡ ಮಟ್ಟದ ಪ್ರಮೋಷನ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಅವರು ಇದ್ದಾಳಗಿ ಹೇಗಿದ್ರು ಇಷ್ಟು ದಿವಸ ಸಿನಿಮಾ ಮಾಡ್ತಿರ್ಲಿಲ್ಲ. ಅವರು ಸಿನಿಮಾನ ಪ್ರೀತಿಸ್ತಾರೆ, ನನ್ನ ಪ್ರೀತಿಸ್ತಾರೆ, ಯೋಗರಾಜ್ ಸರ್ನ ಪ್ರೀತಿಸ್ತಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸ್ಪೀಡಾಗಿ ಒಂದು ದೊಡ್ಡ ಜರ್ನಿಯಾಗಿ ತುಂಬಾ ಚೆನ್ನಾಗಿ ಮುಂದಕ್ಕೆ ಬಂತು. ಥ್ಯಾಂಕ್ ಯು ಸರ್. ಹಾಗೆ ನಾವು ಮನೋಮೂರ್ತಿ ಸರ್ನ ಸುಮಾರು ಎಲ್ಲ ಫ್ಯಾನ್ ಇಲ್ಲದಿರಲಿಲ್ಲ, ಅಷ್ಟು ನಾವು ಕೂಡ ಅವ್ರಿಗೆ ಫ್ಯಾನ್. ಅಷ್ಟು ನಮಗೆ ಈ ಹೊಸಬ್ರಿಗೆ ಒಂದು ಅಂತ ದೊಡ್ಡವರು ಮ್ಯೂಸಿಕ್ ಮಾಡ್ತಿರೋದು ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ವಿಶೇಷವಾಗಿ ನಮಗೆ ಪ್ರೀತಿನ ನಮಗೆ ಕತೆಗೆ ಜೊತೆಲಿ ಕೂತ್ಕೊಂಡು ನಮ್ಮ ಇಸ್ಲಾವುದ್ದೀನ್ ಸರ್, ಹಾಗೆ ನಮ್ಮ ಸೀನಣ್ಣ, ಅವ್ರದ್ದೊಂದು ಪಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಅದು ಥಿಯೇಟರ್ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನಮಗೆ ಬೇರೆ ಏನಾದ್ರು ನಾವು ಹೊಸ ಜೊತೆಲಿ ನನಗೆ ಕಾಂಬಿನೇಷನ್ ಯಾವಾಗಲೂ ಹೇಳ್ತಿದ್ದೆ ನಾಣಿ ಸರ್ಗೆ, ಸರ್ ನಿಮ್ದು ಶರಣ್ ಸರ್ ಜೊತೆ ಕಾಂಬಿನೇಷನ್, ಇವ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಣ್ಣ, ನನ್ನ ಜೊತೆ ಯಾವಾಗಾದ್ರೂ ಒಂದು ಬರಬೇಕು ಅಂತ ನಾನು ಈವೆಂಟ್ ಅಲ್ಲಿ ಸಿಕ್ತಾಗೆಲ್ಲ ಮಾತಾಡ್ತಾ ಇದ್ದೆ. ಆ ಭಗವಂತ ಈ ಒಂದು ಕುಲದಲ್ಲಿ ಕೀಳ್ಯಾವುದೋ ಒಂದು ಸಿನಿಮಾದ ಮೂಲಕ ಒಂದು ಕಾಂಬಿನೇಷನ್ ವರ್ಕೌಟ್ ಆಗಿದೆ ಅಣ್ಣ. ಸಿಕ್ಕಾಬಟ್ಟೆ ನಾವಂತೂ ಎಂಜಾಯ್ ಮಾಡಿದೀವಿ. ಕಾಮಿಡಿಗೆ ಯಾರಿಗೂ ಮೋಸ ಇಲ್ಲ, ಆ ಮಟ್ಟಕ್ಕೆ ಸಿಕ್ಕಾಬಟ್ಟೆ ಮಾಡಿದೀವಿ. ಹಾಗೆ ಇನ್ನ ಪ್ರೀತಿಯಿಂದ ನನ್ನ ಡೈಲಾಗ್, ನನ್ನ ಬಾಯಲ್ಲಿ ಏನಾದರೂ ಅಷ್ಟು ಚೆನ್ನಾಗಿ ಡೈಲಾಗು ಪಂಚೆಲ್ಲ ಮಾಡಿದ್ದೀನಿ ಅಂದರೆ ನಮ್ಮ ಆನಂದ್ ಪ್ರಿಯ ಸರ್. ನಿಜವಾಗ್ಲೂ ದೊಡ್ಡವರಿಗೆಲ್ಲ ರೈಟಿಂಗ್ ಮಾಡಿದ್ದಾರೆ. ಇವತ್ತು ಒಬ್ಬ ಹಳ್ಳಿ ಕಲಾವಿದ, ಆರ್ಕೆಸ್ಟ್ರಾ ಕಲಾವಿದ, ಅಲ್ಲಿಂದ ಬಂದವನಿಗೆ ರೈಟಿಂಗ್ ಮಾಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಹಾಗೆ ನಮ್ಮ DOP ಸರ್ ನಮ್ಮನ್ನ ತುಂಬಾ ಹಂಗ್ ಕಾಣ್ಬೇಕು, ಹಿಂಗ್ ಕಾಣ್ಬೇಕು ಅಂತ ತುಂಬಾ ಅದೇ ಲೈಟಿಂಗ್ ಬೇಕು, ಇದೇ ಲೈಟಿಂಗ್ ಬೇಕು ಸರ್ ಅಂತ ಏನೋ ಮೇ ಬಿ ನನ್ನ ಕಲರ್ ನೋಡಿ ತರಿಸ್ಕೊಂಡ್ರು ಏನೋ ಗೊತ್ತಿಲ್ಲ, ಅದನ್ನೆಲ್ಲ ತರಿಸ್ಕೊಂಡು ತುಂಬಾ ಚೆನ್ನಾಗಿ ನಮ್ಮ ವಿಡಿಯೋಗ್ರಾಫರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗು. ಹಾಗೆ ಕೊನೆಯದೇ ನಮ್ಮ ಪ್ರೀತಿಯ ರಾಮನಾರಾಯಣ್ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ನಮ್ಮ ಭಟ್ರು ಸರ್ ಇಬ್ಬರನ್ನು ಕೂರಿಸ್ಬಿಟ್ಟು ಲವ್ ಮಾಡಿ ಅಂದ್ರೆ ನಾನು ತಿಂಗಳಲ್ಲಿ ನನ್ನ ಹೆಂಡತಿಗೆ 8 ಸತಿ ಕಾಲ್ ಮಾಡ್ತೀನಿ, ಇವ್ರಿಗೆ 800 ಸಲ ಕಾಲ್ ಮಾಡ್ತಾ ಇದ್ದೀನಿ ಸರ್. ನಿಜವಾಗ್ಲು ನೀವು ಅಲ್ಲೇ ಇದ್ಬಿಡಿ ಅಂದ್ಬಿಟ್ರು ನನ್ನ ಹೆಂಡತಿ. ಅದಕ್ಕೆ ಇವರು ಪಾಪ ಇವರಿಗೂ ಸೇಮ್ ಡೈಲಾಗ್ ಆಗಿರುತ್ತೇನಪ್ಪ ಮೇ ಬಿ, ಮನೇಲಿ ಇಲ್ಲಲ್ಲ ಸರ್? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ಟಲ್ಲಿ 1 ಗಂಟೆ ರಾತ್ರಿ ಅಲ್ಲಿ 4 ಗಂಟೆ ರಾತ್ರಿ ಅಲ್ಲಿ ಸರ್ ಯಾವಾಗ್ಲೂ ಹೇಳೋರು ಸಿನಿಮಾನ ಧ್ಯಾನ ಮಾಡ್ಬೇಕು ಅಂತ.
ಸರ್ ನೀವೇನ್ ಹೇಳಿದ್ರು ಅದೇ ತರ ಭಗವಂತ ನನಗೆ ಇವ್ರು ಕೊಟ್ಟ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಜೊತೆಲೆ ಹೋಗ್ತೀವಿ, ಜೊತೆಲೆ ಊಟ ಮಾಡ್ತೀವಿ. ನಾವು ಯಾರ ಸುದ್ದಿ ಲೂಸ್ ಟಾಕ್ ಏನೂ ಮಾತಾಡಲ್ಲ ಸರ್, ಬರೀ ಸಿನಿಮಾ ಬಗ್ಗೆನೇ ಮಾತಾಡ್ತೀವಿ ಸರ್. ಅದು ಆಮೇಲೆ ನಮ್ಮಿಬ್ರು ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ ಸಂತೋಷ್ ಸರ್ ವಾರಕ್ಕೊಂದ್ 2 ಸಲ 3 ಸತಿ ಯಾವಾಗ್ಲೇ ಬಂದ್ರು ಕೂಡ ಸಿನಿಮಾ ಬಗ್ಗೆ ಬಿಟ್ರೆ ಬೇರೆ ಯಾರ ಬಗ್ಗೆನೂ ಮಾತಾಡಲ್ಲ. ನಾವು ಮಾತಾಡ್ತಿರೋದು ಬರೀ ಕುಲದಲ್ಲಿ ಕೇಳೋದು ಹಿಂಗ್ ಮಾಡೋಣ, ಪ್ರಮೋಷನ್ ಹಿಂಗ್ ಮಾಡೋಣ, ಹಂಗ್ ಮಾಡೋಣ ಅಂತ. ನಾವ್ ಏನೇ ಮಾಡೋಣ ಅಂದ್ರು ಅದಕ್ಕೆ ಇಡ್ಲಿ ಹಾಕೋರು ಒಬ್ರು ಬೇಕಲ್ಲ. ಸಂತೋಷ್ ಸರ್ ಮನ್ಸ್ ಮಾಡಿದ್ರೆ ತಾನೇ ಇದೆಲ್ಲ ಅರೇಂಜ್ಮೆಂಟ್. ನಾವಿಲ್ಲ ಅಂದ್ರೆ ನಾವು ಸುಮ್ಮನೆ ಎಲ್ಲೋ ಅಂತ ಲ್ಯಾಪ್ಟಾಪ್ ಅಲ್ಲಿ ರಿಲೀಸ್ ಮಾಡ್ಬೋದಲ್ಲ. ಅದು ಮಾಡಿದವ್ ಯಾವ್ದು ಬೆಳಕಿಗೆ ಬಂದಿರಲ್ಲ, ಕೆಲವು ಬೆಳಕಿಗೆ ಬಂದಿರ್ತವೆ, ಗೊತ್ತಿಲ್ಲ. ಅದು ಹಣೆ ಬರ ಚೆನ್ನಾಗಿದ್ರೆ ಯಾವ ಸಾಗಿ ಹೆಂಗ್ ಇಟ್ಟಾಗ್ತವೆ ಅನ್ನೋದು ಗೊತ್ತಿಲ್ಲ. ಹಂಗಾಗಿ ನಮ್ಮ ಸಿನಿಮಾದಲ್ಲಿ ಫೈಟ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ. ತುಂಬಾ ಅದ್ಭುತವಾಗಿ ಬಂದಿದೆ. ಆಮೇಲೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ಆಂಟೋನಿ ದಸನ್ ಸಾಂಗ್ ಆಡಿದ್ರು. ಮೊನ್ನೆ ಶ್ರೇಯಾ ಘೋಷಾಲ್ ಮೇಡಮ್ ಒಂದು ಸಾಂಗ್ ಆಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಒಂದ್ಸಲ ಜೋರಾಗಿ ಆ ವಿಷಯದಲ್ಲಿ ಮನೋಮೂರ್ತಿ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಶ್ರೇಯಾ ಘೋಷಾಲ್ ಅವ್ರನ್ನ ಹಾಡಿಗೋಸ್ಕರ ನಾವು ತುಂಬಾ ವೆಯ್ಟ್ ಮಾಡಿದ್ವಿ. ಬೇರೆ ಬೇರೆ ಆಪ್ಷನ್ಸ್ ಬಂದ್ರು ಕೂಡ ಇಲ್ಲ ಸರ್ ನಮಗೆ ಶ್ರೇಯಾ ಘೋಷಾಲ್ ಆಡ್ಬೇಕು ಅಂದ್ರೆ. ಅವರು ಇತ್ತೀಚೆಗೆ ಯಾರ ಕೈಗೂ ಸಿಗದೆ ಓಡಾಡ್ತಾ ಇದ್ರು ಅಂತ ಅವ್ರನ್ನ ಹಿಡಿದು ಮನೋಮೂರ್ತಿ ಸರ್ ಒಂದು ಹಾಡು ಆಡ್ಸಿದ್ದಾರೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಆ ಹಾಡು ಬಿಡುಗಡೆ ಆಗುತ್ತೆ. ತುಂಬಾ ಥ್ಯಾಂಕ್ಸ್ ಸರ್. ನಮ್ಮ ಸಿನಿಮಾಗೆ ಒಂದು ಮೈಲೇಜ್ ಬೇರೆ ಲೆವೆಲ್ಗೆ ಮಾಡಿಕೊಟ್ರಿ ಆ ಹಾಡಿಂದ. ತುಂಬಾ ಥ್ಯಾಂಕ್ಸ್. ಹಾಗೆ ಇನ್ನ ನನ್ನ ಟೀಮಲ್ಲಿ ಪೂರ್ತಿ ನಮ್ಮ ಸಿನಿಮಾದಲ್ಲಿ ಡೈರೆಕ್ಷನ್ ಟೀಮ್ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಮತ್ತೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್, ಮ್ಯಾನೇಜರ್ ಪ್ರತಿಯೊಬ್ಬರು ಕೂಡ ಭೇದ ಭಾವ ಯಾವುದೇ ಕೆಲಸ ಏನೂ ಇಲ್ಲ, 24/7 ಕೆಲಸಗಳು ಮಾಡಿಕೊಂಡು ಈ ಸಿನಿಮಾನ ಒಂದು ಅಚ್ಚುಕಟ್ಟಾಗಿ ಮುಗಿಸ್ಕೊಟ್ಟಿದ್ದಾರೆ ಸರ್. ಹಾಗೆ ಮತ್ತೆ ಆಗಮಿಸಿದ್ರೆಲ್ಲ ಪ್ರೀತಿಯಿಂದ ಎಲ್ಲರಿಗೂ ಮತ್ತೊಮ್ಮೆ ಮೊಗದೊಮ್ಮೆ ನಮ್ಮ ಫ್ಯಾಮಿಲಿಗೆ, ನಮ್ಮ ಫ್ರೆಂಡ್ಸ್ಗೆ, ಸ್ನೇಹಿತರಿಗೆ, ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಶರಣಾರ್ಥಿ. ನೀವೇನಂದ್ರೆ ಹಣೆ ಬರ ಅಂತ ಹೇಳಿದ್ರಲ್ಲ, ಅದಂತೂ ಸೂಪರ್ ಆಗಿದೆ. ಯಾಕಂದ್ರೆ ಎಷ್ಟು ಜನ ರಿಯಾಲಿಟಿ ಶೋ ಕಲಾವಿದರಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ, ಅದು ಹೀರೋ ಆಗಿ. ಸೊ ಯು ಆರ್ ಲಕ್ಕಿ. ಬರ್ಲಿ ಜೋರಾದ ಚಪ್ಪಾಳೆ. ಅಂದ್ರೆ ಇದು ಒಂದು ಎಂಡ್ ಅನ್ನೋದಿರುತ್ತೆ. ನಾನು ಎಲ್ಲಿಂದ ಬೆಳೆದು ಬಂದ ನಿಜವಾಗ್ಲೂ ವಿಶೇಷವಾಗಿ ಶರಣಯ್ಯ ಸಾರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಶರಣಯ್ಯ ಸರ್ ಒಂದು ಜಿ ಕನ್ನಡದಲ್ಲಿ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಜಿ ಕನ್ನಡನ ಸಪೋರ್ಟ್ ಆಗಿ ನಿಂತ್ಕೊಂಡು ನಮ್ಮ ಟೀಸರ್ ಲಾಂಚ್ ಮಾಡಿದ್ರು. ಅದೇ ಖುಷಿಲಿ ಇನ್ನೊಂದು ನಮ್ಮ ಈ ಸಾಂಗ್ ನ ಲಾಂಚ್ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ತವರ ಮನೆ ಬಗ್ಗೆ ಹೇಳ್ಕೊಳಕ್ ಒಂಥರ ಖುಷಿ ಆಗುತ್ತೆ. ಅದು ಏನ್ ಮಾತಾಡಿದ್ದಾರೆ ಅಂತ ಒಂದು ಚಿಕ್ಕದೊಂದು ವಿಡಿಯೋ ನಮ್ಮ ಸಾಂಗ್ ಲಾಂಚ್. ಏನಣ್ಣ ಹಲವಾರು ದಿಗ್ಗಜರು ಹೆಮ್ಮೆಯ ಮಾತುಗಳನ್ನ ಆಡಿದ್ದಾರೆ. ನಮ್ಮ